ಜಾತಿಗಣತಿ ದಿನಾಂಕ ಹತ್ತಿರವಾಗ್ತಾ ಇರುವಾಗಲೇ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವೀರಶೈವ ಮಹಾಸಭಾ ಒಂದು ತಯಾರಿಯನ್ನು ನಡೆಸ್ತಾ ಇದ್ರೆ, ಇತ್ತ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಡಿಕೆ ಸ್ವಾಮೀಜಿಗಳಿಡ್ತಿದ್ದಾರೆ. ಜಾತಿಗಣತಿ ಹೊತ್ತಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮದ ಲಡಾಯಿ. ಲಿಂಗಾಯತ ಸ್ವಾಮೀಜಿಗಳ ಮಧ್ಯೆ ತೀವ್ರ ಮುಸುಕಿನ ಗುದ್ದಾಟ. ಜಾತಿ ಗಣತಿ ವೇಳೆ ಈಗಾಗಲೇ ಕ್ರಿಶ್ಚಿಯನ್ ಸಮುದಾಯದಲ್ಲಿನ ಉಪಜಾತಿಗಳ ಕಾಲಂ ಭಾರಿ ವಿವಾದವನ್ನೇ ಸೃಷ್ಟಿಸಿದೆ. ಆದರೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿವಾದವು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತದೆ. ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಕಡ್ಡಾಯವಾಗಿ ಲಿಂಗಾಯತ ಧರ್ಮ ಅಂತ ಬರೆಸಲು ಸ್ವಾಮೀಜಿಗಳು ಸೂಚನೆ ನೀಡುತ್ತಿದ್ದಾರೆ. ದಾವಣಗೆರೆಯ ಬಾಪೂಜಿ ಸಮುದಾಯ ಭವನದಲ್ಲಿ ನಡೆದ ಬಸವ ಸಂಸ್ಕೃತಿ ಬಹಿರಂಗ ಸಭೆಯಲ್ಲಿ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅಭಿಪ್ರಾಯ. ಧರ್ಮದ ಕಾಲಂನಲ್ಲಿ ಇತರೆ ಅನ್ನೋ ಕಾಲಂನಲ್ಲಿ ಲಿಂಗಾಯತ ಧರ್ಮ ಎಂದು ಸೂಚಿಸಿದ್ದಾರೆ. ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಮಲ್ಲಿ ನಮ್ಮ ಧರ್ಮಕ್ಕಿಲ್ಲ, ಆದರೆ ಇತರೆ ಅಂತ ಒಂದು ಕಾಲಂ ಇರುತ್ತೆ. ಆ ಇತರೆ ಅನ್ನುವಂಥ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಬಳಸಬೇಕು. ಇನ್ನು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಜನಗಣತಿಯ ಅರ್ಜಿಯಲ್ಲಿ ಸೇರ್ಪಡೆ ಮಾಡಲು ಪ್ರಧಾನಿ ಬಳಿ ಹೋಗೋದಕ್ಕೂ ಸಹ ಸ್ವಾಮೀಜಿಗಳು ನಿರ್ಧರಿಸಿದ್ದಾರೆ. ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಸ್ವತಂತ್ರ ಧರ್ಮ ಆದಾಗ ಈ ದೇಶದಲ್ಲಿ ಎಂತಹ ಅಲ್ಪಸಂಖ್ಯಾತ ಧರ್ಮಗಳಿಗೆ ಸಿಗುವ ಎಲ್ಲ ಸವಲತ್ತುಗಳು ಯಾವ ರೀತಿಯಲ್ಲಿ ದೊರೆಯುತ್ತದೋ ಹಾಗೆ ದೊರೆತು ಏನು ಕಟ್ಟಿದಿರಿ ನೀವು ಲಿಂಗಾಯತ ಸಂಸ್ಥೆಗಳು, ಅದೂ ಒಂದು ಎಲ್ಲ ರೀತಿಯಲ್ಲಿ ಸ್ವತಂತ್ರ ಧರ್ಮದ ಅಸ್ತಿತ್ವದಲ್ಲಿ ಉಳಿದುಕೊಳ್ಳುತ್ತದೆ ಅನ್ನತಕ್ಕಂಥದ್ದು. ಒಂದಿಲ್ಲ ಒಂದು ದಿವಸ ವೀರಶೈವರು ಬೇರೆ ಅಲ್ಲ, ಅವರು ನಮ್ಮವರೇ ಕರ್ನಾಟಕದಾಗ ಯಾರು ವೀರಶೈವರು ಇಲ್ಲ ತಿಳ್ಕೊರಿ. ಕರ್ನಾಟಕದಾಗ ಇರೋರೆಲ್ಲರೂ ಲಿಂಗಾಯತರೇ ಅನ್ನೋದು ನೀವು ತಿಳ್ಕೋಬೇಕು. ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳ್ತಿರುವಂತಹ ಸ್ವಾಮೀಜಿಗಳ ವಿರುದ್ಧ ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲ ಸ್ವಾಮೀಜಿಗಳು ಸಮಾಜ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನನಗ ನೀವು ಮಾತು ಕೊಟ್ಟಿದ್ದೀರಿ, ನಾನು ವೀರಶೈವ ಲಿಂಗಾಯತ ಒಂದೇ ಅಂದು ಆ ಮಠವನ್ನು ಮುಂದೆ ನಡೆಸಿಕೊಂಡು ಹೋಗ್ತೀನಿ ಅಂತೇಳಿ ನನ್ನ ಎದುರಿಗೆ ತಾವು ಮಾತು ಕೊಟ್ಟು ಆ ಮಠಕ್ಕೆ ಬಂದಿದ್ದೀರಿ. ಅದನ್ನು ತಾವು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ಒಡೆಯುವ ಗುಂಪಿನಲ್ಲಿ ಹೋಗುವುದರ ಬದಲಿ ತಮಗೆ ಬುದ್ಧಿ ಇದೆ, ಶಕ್ತಿ ಇದೆ, ಅದನ್ನು ಸಮಾಜವನ್ನು ಒಂದು ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸಿಕೋಬೇಕಂತೇಳಿ ಅವರಲ್ಲಿ ಕೇಳಿಕೊಂಡು ದಿಂಗಾಲೇಶ್ವರ ಶ್ರೀಗಳಿಗೆ ವಚನಾನಂದ ಶ್ರೀ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗಿರುವುದು ಪಂಚಮಸಾಲಿಗಳು, ಹೀಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಕ್ಕೂ ಪಂಚಮಸಾಲಿ ಪೀಠಗಳಿಗೂ ಸಂಬಂಧವಿಲ್ವಾ ಅಂದಿದ್ದಾರೆ. ಅವ್ರ್ಯಾರು ನಮ್ಗೆ ಹೇಳಕ್ಕೆ ನಮ್ಮ ಸಂಘ ಇದೆ. ಅವರು ಒಬ್ಬ ಅಲ್ಲಿ ನಡೀತಾ ಇರೋದು ಬೇಡ ಜಂಗಮ ಸಮಾವೇಶ, ಅದು ವೀರಶೈವ ಮಹಾಸಭೆ ಮಾಡ್ತಾ ಇರೋದು 19 ನಡೀತಾ ಇರೋದು ಬೇಡ ಜಂಗಮ ಸಮಾವೇಶ. ಅದು ಅವರೆಲ್ಲ ನಾವು ವೀರಶೈವರು, ನಮಗೆಲ್ಲ ಬೇಡ ಜಂಗಮ ಸರ್ಟಿಫಿಕೇಟ್ ಕೇಳಿದವರು, ಅವರು ನಾವೆಲ್ಲ SCಗಳಂತ ಕೇಳಿದವರು. ಒಟ್ನಲ್ಲಿ ಜಾತಿ ಗಣತಿ ದಿನ ಹತ್ತಿರವಾಗ್ತಾ ಇದ್ದಂತೆ ಲಿಂಗಾಯತ ಲಡಾಯಿ ಜೋರಾಗ್ತದೆ. ಇದರ ಮುಂದಿನ ಭಾಗವೇ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ದಾವಣಗೆರೆಯಿಂದ ಬಸವರಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.